Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ರು. ಆ ಸಂಗತಿಗಳನ್ನು ನಾವು ನೋಡಿದ್ವಿ. ವಿವೇಕ್ ಹೇಳಿದಂಥ ಮಾತುಗಳನ್ನು ಕೂಡ ಅವರು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ರು. ಇದೆಲ್ಲದರ ಜೊತೆಗೆ ಈ CBI ಕೊಟ್ಬಿಡಿ, ಇದ್ರ ಮೇಲೆ ಇಲ್ಲಿನ ವ್ಯವಸ್ಥೆ ಬಗ್ಗೆ ನಮ್ಮ ನಂಬಿಕೆ ಇಲ್ಲ ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ರಲ್ಲ. ಯಾವ ರೀತಿ CBI ಕೊಡಲಾಗುತ್ತೆ? ಹಾಗಾದರೆ ಕೊಡೋದಕ್ಕೆ ಪ್ರೊಸೀಜರ್ ಏನು? ಒಂದು ರಾಜ್ಯ ಅದನ್ನು ವಹಿಸಬೇಕು, ಇಲ್ಲ ಅಂತಂದ್ರೆ ಕೋರ್ಟ್ ಹೇಳಬೇಕು. CBIಗೆ ಕೊಡಲಿಕ್ಕೆ ಎರಡೆರಡು ಆಯ್ಕೆಗಳು. ಒಂದು, ರಾಜ್ಯ ಸರ್ಕಾರ ಈ ಬಗ್ಗೆ ಅನುಮತಿ ಕೊಡಬೇಕು. ರಾಜ್ಯ ಸರ್ಕಾರ ಕೊಡುತ್ತಾ? ಆ ನಂಬಿಕೆ ಇಲ್ಲ. ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ತನಿಖೆಗೆ ಆದೇಶ ಕೊಡಬೇಕು. CBI ತಾನೇ ಸ್ವತಃ ಸುಮೋಟೋ ಪವರ್ ಇಲ್ಲ, ಅದಕ್ಕೆ ನಾನೇ ಮಾಡ್ಬಿಡ್ತೀನಿ ಅಂತ ಹೇಳಕ್ ಸಾಧ್ಯ ಇಲ್ಲ. ಒಂದು, ಸರ್ಕಾರ ಕೊಡಬೇಕು ಸೂಚನೆಯನ್ನ, ಅಥವಾ ಕೋರ್ಟ್ ಕೊಡಬೇಕು. ರಾಜ್ಯ ಸರ್ಕಾರ ಈಗಾಗಲೇ SIT ರಚನೆ ಮಾಡಿದೆ. ಇಂಥ ಸಂದರ್ಭದಲ್ಲಿ CBI ಕೊಡುತ್ತಾ? CBIಗೆ ಏನಾದರೂ ಕೊಟ್ಟರೆ V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಅದು ಬೇರೆದೇ ರೀತಿಯ ಒಂದು ಅರ್ಥವನ್ನು ಕಲ್ಪಿಸಲಾಗುತ್ತೆ, ಬೇರೆದೇ ರೀತಿಯ ಮೆಸೇಜ್ ಹೋಗುತ್ತೆ. ಯಾಕೆ ಸರ್ಕಾರ ಮುಜುಗರ ಮಾಡ್ಕೊಳ್ಳುತ್ತೆ? ಹೀಗಾಗಿ ಕೊಡಲ್ಲ. ಜೊತೆಗೆ ಈ ಸರ್ಕಾರದ ಅಧೀನದಲ್ಲಿರುವಂಥ ನಿಮ್ಮ ಸಂಸ್ಥೆಯ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. SIT ಮೇಲೆ ನಮ್ಮ ನಂಬಿಕೆ ಇಲ್ಲಪ್ಪ. ಹೀಗಾಗಿ ಯಾರಾದರೂ ಹೈಕೋರ್ಟ್ಗೆ ರಿಟ್ ಹಾಕ್ತಾರೆ. SIT ತನಿಖೆ ಸರಿಯಾದ ರೀತಿಯಲ್ಲಿ ಸಾಗ್ತಾ ಇಲ್ಲ ಅಂತ ರಿಟ್ ಹೋಗ್ತಾರೆ. ರಾಜಕೀಯ ಪ್ರೇರಿತವಾಗಿ ಇದೆಲ್ಲದೂ ಕೂಡ ಆಗ್ತಾ ಇದೆ. ಯಾಕಂದರೆ ನಿನ್ನೆ ಮೊನ್ನೆ ಬಂದಂಥ ಆರೋಪ ಪ್ರತ್ಯಾರೋಪಗಳನ್ನು ನಾವು ನೋಡಿದ್ವಿ. ಇಲ್ಲೊಂದು ಕಡೆಗೆ SIT SP ಮೇಲೇ ಪ್ರೆಷರ್ ಹಾಕಲಾಗ್ತಾ ಇದೆ ಅನ್ನುವಂಥ ಆರೋಪ, ಹೆಸರುಗಳನ್ನು ತೆಗೆದು ಬಿಡಿ ಅಂತಾರೆ ಅನ್ನುವಂಥ ಆರೋಪ ಈಗ ದೊಡ್ಡ ಪ್ರಮಾಣದಲ್ಲಿ ಇದರ ಬಗ್ಗೆ ಕೇಳಿ ಬರ್ತಾ ಇದೆ. ಇದನ್ನು CBI ಕೊಡಬೇಕು. CBI ಕೊಡಬೇಕು ಅಂದರೆ ಹೇಗೆ ಕೊಡಬೇಕು? ಒಂದು, ಸಂಬಂಧಪಟ್ಟಂಥ ರಾಜ್ಯ ಸರ್ಕಾರ ಒಂದು ವ್ಯವಸ್ಥೆ ಇದೆ. ಏನು ಅಂದರೆ ಈ CBI ನೀವು ಅದನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಸರ್ಕಾರದ ಅನುಮತಿ ತಗೊಂಡಿರಬೇಕು. ಸಾಮಾನ್ಯ ಸಂಗತಿ ಅಲ್ಲ ಅದು. ಅದಕ್ಕೆ ಅದರ ಸಾಹಸವೇ ಬೇಡ. ಸರ್ಕಾರವೇ ಇದಕ್ಕೆ ಸಂಬಂಧಪಟ್ಟಂಗೆ ಹೌದು ಇದು CBI ತನಿಖೆಗೆ ಹೋಗಬೇಕು ಅಂತ. ಹಿಂದೆಲ್ಲ ಹಲವಾರು ಪ್ರಕರಣಗಳನ್ನು ನಾವು ನೋಡಿದ್ದೀವಿ, CBI ತನಿಖೆಗೆ ಸರ್ಕಾರಗಳು ಒಪ್ಪಿಸಿರೋದನ್ನು. ಒಂದು ವೇಳೆ ರಾಜ್ಯ ಸರ್ಕಾರ ಇದಕ್ಕೆ ಮನಸ್ಸು ಮಾಡಲಿಲ್ಲ ಅಂದರೆ ಒಂದು ಹೈಕೋರ್ಟ್ನಿಂದ ಆಗಬೇಕು, ಇಲ್ಲ ಅಂತಂದರೆ ಸುಪ್ರೀಂ ಕೋರ್ಟ್ನಿಂದ ಆಗಬೇಕು. ಯಾರಾದರೂ ರಿಟ್ ಹೋಗಿ ಅಲ್ಲಿಂದ ಬರಬೇಕು. ಇಲ್ಲ, ಇದ್ಯಾಕೋ ಈ ತನಿಖೆಯ ಬಗ್ಗೆ ಒಂದಷ್ಟು ಅನುಮಾನಗಳು ಕಾಡ್ತಾ ಇವೆ, ಪ್ರಭಾವಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥ ಒಂದು ಸಂಗತಿ ಇದೆ. ಇವನ್ನೆಲ್ಲವನ್ನೂ ಕೂಡ ಕನ್ಸಿಡರ್ ಮಾಡಿ ಕೋರ್ಟ್ ಇದಕ್ಕೆ ಆದೇಶ ಕೊಡಬೇಕು. ಬನ್ನಿ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಕ್ರೈಮ್ ಹೆಡ್ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನಮ್ಮ ಪ್ರತಿನಿಧಿ ಸುನಿಲ್ ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಂದರೆ JDSನ ವಲಯದಲ್ಲಿ ಏನೇ ನಡೀತಾ ಇದೆ, ಜೊತೆಗೆ ಪ್ರತಿಭಟನೆಗಳೆಲ್ಲವೂ ಕೂಡ ಆಗ್ತಾ ಇದೆಯಲ್ಲ, ಆ ಪ್ರತಿಭಟನೆಗಳು ಯಾವ ರೀತಿ ಆಗ್ತಾ ಇದೆ, ಒಟ್ಟಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಡೆವಲಪ್ಮೆಂಟ್ಗಳು ಏನೇನಿದೆ ಅಂತ ನಾನು ಕಿರಣ್ ಅವರಿಂದ ಮೊದಲು ಶುರು ಮಾಡ್ತೀನಿ. ಕಿರಣ್, ಗೊತ್ತಿರುವಂಥ ಸಂಗತಿ ಏನು ಅಂತಂದರೆ ರಾಜ್ಯ ಸರ್ಕಾರ CBIಗೆ ಆದೇಶ ಮಾಡಬೇಕು. ಈಗ SIT ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ವಿರೋಧ ಪಕ್ಷಗಳು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಎತ್ತಾ ಇವೆ. BJP ಮತ್ತು JDS ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಕೂಡ ಮಾಡಿಕೊಂಡಿದೆ. ಜೊತೆಗೆ ನಿನ್ನೆ ಮೊನ್ನೆ ಪ್ರಧಾನಮಂತ್ರಿಗಳು ಹೇಳಿದಂಥ ಮಾತುಗಳನ್ನು ಕೂಡ ಗಮನದಲ್ಲಿಟ್ಟು ನೋಡಬೇಕು. ಕೇಂದ್ರದ ಸಚಿವರುಗಳು ಕೂಡ ಮಾತಾಡಿದ್ದನ್ನು ನೋಡಬೇಕು. ಸೊ ಇಂಥ ಸಂದರ್ಭದಲ್ಲಿ CBI ಕೊಡಬೇಕು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. CBI ಕೊಡುವಂಥ ಪ್ರೊಸೀಜರ್ ಬಗ್ಗೆ ನೀವು ಮಾತಾಡಿದ್ದೀವಿ. ಏನು ಅಂತಂದ್ರೆ ಒಂದು, ರಾಜ್ಯ ಸರ್ಕಾರ ಕೊಡಬೇಕು, ಇಲ್ಲಾಂದ್ರೆ ಯಾರಾದರೂ ರಿಟ್ ಹೋಗಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಕೊಡಬೇಕು ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ರಿಟ್ ಹಾಕಿಸುವಂಥ ಪ್ರಯತ್ನಗಳು ಏನಾದರೂ ನಡೀತಾ ಇದೆಯಾ? ಈ ಒಟ್ಟಾರೆ ಕೇಸಿಗೆ ಸಂಬಂಧಪಟ್ಟಂಗೆ ಏನೇನು ಡೆವಲಪ್ಮೆಂಟ್ಗಳಿದೆ ಕಿರಣ್? ರಂಗನಾಥ್, ಮುಖ್ಯವಾಗಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಒಂದು ಅತ್ಯಾಚಾರ ಪ್ರಕರಣ, ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧಪಟ್ಟಂತೆ, ಆಮೇಲೆ ವಿಡಿಯೋ ಏನು ಹೊರಗಡೆ ಬಂತ ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ BK ಸಿಂಗ್ ಅವರ ADGP BK ಸಿಂಗ್ ಅವರ ನೇತೃತ್ವದಲ್ಲಿ SIT ರಚನೆ ಆಯಿತು. ರಚನೆಯಾಗಿ ತನಿಖೆಯನ್ನು ಈಗಾಗಲೇ ಮಾಡಿಕೊಂಡಿದೆ. ಸಾಕಷ್ಟು ಈಗಾಗಲೇ ಪ್ರಕರಣಗಳನ್ನು ದಾಖಲು ಮಾಡಿಕೊಂಡಿದೆ. ಸಂಬಂಧಪಟ್ಟಂತವರ ಹೇಳಿಕೆ ಇರ್ಬೋದು, ಎಲ್ಲ ರೀತಿಯ ತನಿಖೆಯನ್ನು ಮಾಡ್ತಾರೆ. ಎಲ್ಲೋ ಒಂದು ಕಡೆ BJP ಇರ್ಬೋದು, JDS ಅವರು ಇರ್ಬೋದು, ಜೊತೆ ಕೆಲವು ವಕೀಲರು ಕೂಡ ಎಲ್ಲೋ ಒಂದು ಕಡೆ ಇದರಲ್ಲಿ ಸರ್ಕಾರ
ಸರ್ಕಾರದ ಕೆಲ ಪ್ರತಿನಿಧಿ ಇಂಟರ್ಫಿಯರ್ ಆಗ್ತಾ ಇದ್ದಾರೆ, ಒತ್ತಡ ಆಗ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಸರಿಯಾಗಿ ಆಮೇಲೆ ರಾಜಕೀಯ ಪ್ರೇರಿತವಾಗಿ ನಡೀತಾ ಇದ್ದಾರೆ, ಪ್ರೆಷರ್ ಆಗ್ತಾ ಇದ್ದಾರೆ. ಇಲ್ಲೆಲ್ಲೋ ಒಂದ್ ಕಡೆ ತನಿಖೆ ಸರಿಯಾಗಿ ದಿಕ್ಕಿನಲ್ಲಿ ಹೋಗ್ತಾ ಇಲ್ಲ, ಎಲ್ಲೋ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನು ಈಗಾಗಲೇ 2-3 ದಿನಗಳಿಂದ ಮಾಡ್ತಾ ಇದ್ರು. ಸಂಬಂಧಪಟ್ಟಂತೆ ಸಿಬಿಐಗೆ ವಹಿಸ್ಬಿಡಿ ಅಂತಂದ್ರೆ ಅಂದ್ರೆ ಸಿಬಿಐಗೆ ನೇರವಾಗಿ ಈ ಒಂದು ಪ್ರಕರಣವನ್ನು ರಾಜ್ಯ ಸರ್ಕಾರ, ನೀವು ಹೇಳ್ದಂಗೆ ಎರಡೇ ತರದ ಆಪ್ಷನ್ ಇರೋದು. ಒಂದು, ರಾಜ್ಯ ಸರ್ಕಾರ ಈ ತನಿಖೆಯನ್ನ ಸಿಬಿಐಗೆ ಒಂದು ಅವರು ಕೊಡುವಂತ ಕನ್ಸರ್ನ್ ಕೊಟ್ಬಿಟ್ಟು ಶಿಫಾರಸು ಮಾಡುವಂಥದ್ದು. ಮತ್ತೊಂದು, ಯಾರೋ ರಿಟ್ ಅರ್ಜಿ ಹಾಕೊಂಡಿರೋದು ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟಿಂದ ಅಲ್ಲೋಗಿ ಅಲ್ಲಿಂದ ಒಂದು ಆದೇಶ ಮಾಡಿಸ್ಕೊಂಡು ತನಿಖೆ ಮಾಡಿಸ್ಕೊಳೋದು. ಯಾಕೆಂದ್ರೆ ಸಿಬಿಐ ಈ ಒಂದು ತನಿಖೆ ಒಂದು ಎಲ್ಲ ಅಂತಂದ್ರೆ ಸಿಬಿಐಗೆ ಹೋದ್ರೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಅವರ ಕೆಳಗಡೆ ಬರುತ್ತೆ ಅಂತ, SIT ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಅದೇ ಅವರ ಕೆಳಗಡೆ ಬರುತ್ತೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಂದ್ರೆ ಯಾರ ಹೈಕೋರ್ಟ್ ಜಡ್ಜ್, ಸುಪ್ರೀಂ ಕೋರ್ಟ್ ಜಡ್ಜ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಜುಡಿಷಿಯಲ್ ಎನ್ಕ್ವೈರಿ ಮಾಡಬೇಕು ಅಂತ ಒಂದ್ ಕಡೆ. ಹೀಗಾಗಿ ಈಗ ಸಂಬಂಧಪಟ್ಟಂತೆ ಸರ್ಕಾರ ಈಗ SIT ರಚನೆ ಮಾಡೋದ್ರಿಂದ ಸಿಬಿಐಗೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅದಕ್ಕೆ ಕೊಡೋಕೆ ಎಲ್ಲೋ ಒಂದ್ ಕಡೆ ಆಗೋದಿಲ್ಲ. ಯಾಕೆಂತ ಈಗಾಗಲೇ ಸರ್ಕಾರದ ಕೆಲ ಅವರ ಸಚಿವರ ಹೆಸರು ಕೂಡ ಇಲ್ಲಿ ಕೇಳಿ ಬಂದಿರೋದ್ರಿಂದ ಎಲ್ಲೋ ಒಂದ್ ಕಡೆ ಅದನ್ನ ಸಿಬಿಐಗೆ ವಹಿಸುವಂತದ್ದು ಸಾಧ್ಯತೆ ಕಮ್ಮಿ ಇದೆ. ಇನ್ನು ಈಗ ಸಂಬಂಧಪಟ್ಟಂತೆ ಹೈಕೋರ್ಟ್ಗೂ ಕೂಡ ಕೆಲ ವಕೀಲರ ತಂಡ ಕೂಡ ನಾವೇ ಹೋಗ್ತೀವಿ, ಹಾಕ್ತೀವಿ, ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಹೋಗ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಅದು ಇಲ್ಲಿವರೆಗೂ ಕೂಡ ಯಾರು ಕೂಡ ಅದನ್ನ ಮಾಡಿಲ್ಲ. ಅಂದ್ರೆ ಈಗ ಸಂಬಂಧಪಟ್ಟಂತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಹಾಕಿಲ್ಲ. ಇನ್ನು ರಂಗನಾಥ್, ಈ ಒಂದು ಸಿಬಿಐ ಕೂಡ ಕಾರ್ಯ ಅವ್ರದೇ ಒಂದಷ್ಟು ಏಕಾಏಕಿ ಅವರೇ ಸುಮೋಟೋ ಹಾಕೊಂಡು ತಗೊಳಕ್ಕಾಗೋದಿಲ್ಲ. ಯಾಕೆಂದ್ರೆ ಸಿಬಿಐ ಕಾರ್ಯನಿರ್ವಹಿಸ್ತಾ ಇರೋದು ಡೆಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಪೊಲೀಸ್ ಆಕ್ಟ್ 1946 ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು. ಜೊತೆಗೆ ಇದು ಬ್ರಿಟಿಷರು ಅವತ್ತಿನ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಆದಾಗ ಏನೇನು ಭ್ರಷ್ಟಾಚಾರ ಆಯಿತು ಅದಕ್ಕೆ ಸಂಬಂಧಪಟ್ಟ ತನಿಖೆ ಮಾಡ್ಕೊಂಡಿದ್ದಂತ ಒಂದು ಆಕ್ಟ್ ಅನ್ನು ಮಾಡ್ಕೊಂಡು ಡೆಲ್ಲಿ ಎಸ್ಟಾಬ್ಲಿಷ್ ಪೊಲೀಸ್ ಆಕ್ಟ್ 1946 ಅಡಿಯಲ್ಲಿ ಮಾಡುವಂತದ್ದು. ಅದು ಅದೇ ಒಂದು ಬಾಡಿನ 1964 ಅಲ್ಲಿ ಸಿಬಿಐ ಅಂತ ಮಾಡ್ಕೋತಾರೆ. ಅದಕ್ಕೆ ಆದ ಒಂದಷ್ಟು ಲಿಮಿಟೇಷನ್ಸ್ ಇದೆ. ಏಕಾಏಕಿ ರಾಜ್ಯಗಳದ್ದು ಓನ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಮಾತ್ರ, ಅದಕ್ಕೂ ಕೂಡ ಕೆಲ ರಾಜ್ಯ ಸರ್ಕಾರದಿಂದ ಕನ್ಸಲ್ಟ್ ತಗೋಬೇಕಾಗುತ್ತೆ, ಯಾರು ತನಿಖೆ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಸಂಬಂಧಪಟ್ಟಂಗೆ ಈಗಾಗಲೇ ಸರ್ಕಾರ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಶಿಫಾರಸ್ ಮಾಡೋದು, ಕನ್ಸಲ್ಟ್ ಕೊಟ್ಬಿಟ್ಟು ಅದನ್ನ ತನಿಖೆ ಮಾಡಬಹುದು. ಅಥವಾ ಈಗಾಗಲೇ ಹಿಂದೆ ಕೂಡ DK ಶಿವಕುಮಾರ್ ಅವರ ಒಂದು ಅಕ್ರಮ ಆಸ್ತಿಗೆ ಸಂಬಂಧಪಟ್ಟಂತೆ ಬಿಜೆಪಿ ಸರ್ಕಾರ ಕನ್ಸಲ್ಟ್ ಕೊಟ್ಟು ತನಿಖೆ ಮಾಡಿತ್ತು. ಮತ್ತೆ ಕಾಂಗ್ರೆಸ್ ಬಂದ ಮೇಲೆ ಅದನ್ನ ವಾಪಸ್ ತಗೋತು. ಇವೆಲ್ಲವೂ ಕೂಡ ಸಾಕಷ್ಟು ಇವಾಗ ಕಾನೂನಾಗಿ ಪ್ರಕ್ರಿಯೆ ಸಾಕಷ್ಟು ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಸರ್ಕಾರದ ಮುಂದಿನ ನಿಲುವೇನು ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಅದಕ್ಕೆ ಹೈಕೋರ್ಟ್ಗೆ ಇದಕ್ಕೆ ಮೆಟ್ಲು ಏರ್ತಾರ ಅನ್ನೋದು ನೋಡಬೇಕಾಗಿದೆ. ನೀವು ಹಾಗೆ ನೀವು ಸಂಪರ್ಕದಲ್ಲಿ ಕಿರಣ್, ಇನ್ನಷ್ಟು ನಾನು ಮಾತಾಡ್ತೀನಿ. ಜೊತೆಗೆ JDS ಕೂಡ ಸುಮ್ಮನೆ ಕೂತ್ಕೊಂಡಿಲ್ಲ, ಇದನ್ನ ದೊಡ್ಡ ಮಟ್ಟದಲ್ಲಿ ಎತ್ತಬೇಕು ಅಂತ ನಿರ್ಧಾರ ಮಾಡ್ತಾ ಇದೆ. ದಿಲ್ಲಿ ತನಕ ತಗೊಂಡು ಹೋಗಿ ಇದನ್ನ ಸದ್ದು ಮಾಡಬೇಕು, ಸುದ್ದಿ ಮಾಡಬೇಕು ಅಂತ ವಿಡಿಯೋ ವೈರಲ್ ಮಾಡಿದಂಥವ್ರು ಯಾರ್ಯಾರು ಇದಾರಲ್ಲ ಅವರಿಗೆ ತಕ್ಕ ಪಾಠ ಕಲಿಸಬೇಕು ಅಂತ. ಹೀಗಾಗಿ ಕಾನೂನು ಹೋರಾಟ ಮಾಡುವ ಬಗ್ಗೆ ಹೇಗೆ HD ಕುಮಾರಸ್ವಾಮಿ ಈಗಾಗಲೇ ಲಾಯರ್ಗಳ ಜೊತೆಗೆ ಮಾತುಕತೆ ಶುರು ಮಾಡಿದ್ದಾರೆ. ವಿಡಿಯೋ ವೈರಲ್ ಆಗಿರೋದು ಅಥವಾ ಇದರಿಂದ ಏನೋ ಪ್ರಜ್ವಲ್ ಮಾನ ಮರ್ಯಾದೆ ಉಳಿದು ಬಿಡುತ್ತೆ, ಅದು ಖಂಡಿತವಾಗ್ಲೂ ಇಲ್ಲ ಬಿಡಿ. ಆದರೆ ಅಲ್ಲಿದ್ದಂಥ ಹೆಣ್ಣು ಮಕ್ಕಳ ಗತಿ ಏನು, ಆ ವಿಚಾರ ಅದೇ ಒಂದು ಪ್ರಮುಖವಾದಂಥ ಅಸ್ತ್ರ. ಮಾನಹಾನಿ ಮಾಡಿರುವಂಥವ್ರು ಯಾರ್ಯಾರಿದಾರಲ್ಲ, ಮಾನಹಾನಿ ಮಾಡಿರುವಂಥವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಇದನ್ನು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗಬೇಕು, ಕಾನೂನು ಹೋರಾಟ ಮಾಡಬೇಕು ಅಂತ. ಬನ್ನಿ, ಸುನಿಲ್ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ನಾವು ನೋಡ್ತಾ ಇದ್ದೀವಿ ಒಂದು ಕಡೆಗೆ ಈಗಾಗಲೇ ಕಾನೂನು ಹೋರಾಟಕ್ಕೂ ಕೂಡ ಕುಮಾರಸ್ವಾಮಿ ಸಜ್ಜಾಗಿದ್ದಾರೆ. ದಿಲ್ಲಿಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದಾಗಬೇಕಿದು, ಅದಕ್ಕೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನೊಂದು ಮಾತು ಹೇಳಿದೆ, ತಾವು ಕೇಳಿಸ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ಇದರಿಂದ ಏನು ಪ್ರಜ್ವಲ್ ಮರ್ಯಾದೆ ಉಳಿದು ಬಿಡುತ್ತೆ ಅನ್ನುವಂಥದ್ದು ಖಂಡಿತವಾಗ್ಲೂ ಇಲ್ಲ, ಪ್ರಶ್ನೆ ಬೇರೆ, ಅದು ಎಲ್ರಿಗೂ ಕೂಡ ಗೊತ್ತಿರುವಂಥ ಸಂಗತಿ. ಆದರೆ ಒಂದು ಮಾತು ಮಾತ್ರ ನಿಜ, ಈ ರೀತಿ ಮುಖಗಳನ್ನು ಬ್ಲರ್ ಮಾಡೋದನ್ನೇ ಬಿಟ್ಟಿರುವಂಥವ್ರು ಇದಾರಲ್ಲ, ಹೆಣ್ಣುಮಕ್ಕಳ ಮಾನಹಾನಿ ಮಾಡಿರುವಂಥದ್ದು ಇದೆಯಲ್ಲ, ಅದನ್ನು ಬಹಳ ಪ್ರಮುಖ ಅಸ್ತ್ರವನ್ನಾಗಿ ಬಳಸ್ಬೋದು. ಯಾಕಂದರೆ ಯಾರೂ ಮಾನ ಮರ್ಯಾದೆ ಇರುವಂಥವ್ರು ಯಾರೂ ಈ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಈ ಪ್ರಜ್ವಲ್ ರೇವಣ್ಣ ಮಾಡಿರುವಂಥದ್ದೇ ಅನಾಚಾರ, ಇದಿದೆಯಲ್ಲ ಇದು ದೊಡ್ಡ ಅನಾಚಾರ. ಇದು ಈ ರೀತಿ ಹೆಣ್ಣುಮಕ್ಕಳ ಲೈಫನ್ನು ಹಾಳು ಮಾಡಿರುವಂಥದ್ದು, ಇದನ್ನು ದೊಡ್ಡ ಮಟ್ಟದಲ್ಲಿ ಎತ್ತಬೇಕು ಅಂತ ಹೇಳಿ ಕುಮಾರಸ್ವಾಮಿ ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ರಾಜ್ಯಾದ್ಯಂತ ಹೋರಾಟ BJP ಮತ್ತು JDS ನಾಯಕರದ್ದು ಏನು ನಡೀತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುನಿಲ್? ಖಂಡಿತ ರಂಗನಾಥ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 2 ದಿನಗಳ ಹಿಂದೆ, ಅಂದ್ರೆ
ದೇವರಾಜೇಗೌಡ ಪ್ರೆಸ್ ಮೀಟ್ ಮಾಡೋವರೆಗೂ ಕೂಡ ಈ ಒಂದು ಪ್ರಕರಣ ಬೇರೆ ರೀತಿಯಾಗಿತ್ತು. ಅಂದ್ರೆ ವಕೀಲರಂತ ದೇವರಾಜೇಗೌಡರು ಮೊನ್ನೆ ಪ್ರೆಸ್ ಮೀಟ್ ಮಾಡಿ ಒಂದಷ್ಟು ಆಡಿಯೋಗಳನ್ನ ಹರಿಬಿಟ್ಟಿರ್ತಾರೆ, ಒಂದಷ್ಟು ಆರೋಪಗಳ ಮಹಾನ್ ನಾಯಕನ ಒಂದಷ್ಟು ವಿಚಾರಗಳು ಪ್ರಸ್ತಾಪ ಮಾಡ್ತಾರೆ. ಅದಾದ ನಂತರದಲ್ಲಿ ಜೆಡಿಎಸ್ಗೆ ಇದೊಂದು ರೀತಿ ಅಸ್ತ್ರವಾಗಿ ಸಿಗುತ್ತೆ. ಅದೇ ವಿಚಾರವಾಗಿ ನಿನ್ನೆ ಕುಮಾರಸ್ವಾಮಿ ಅವರು ಕೂಡ ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನು ಮಾಡಿ ಒಂದಷ್ಟು ವಿಚಾರಗಳನ್ನ ಪ್ರಮುಖವಾಗಿ ಪ್ರಸ್ತಾಪ ಮಾಡ್ತಾರೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಎರಡು ವಿಚಾರಗಳನ್ನ ಮುಂದಿಟ್ಟುಕೊಂಡಿರೋ, ಒಂದು ಪ್ರಜ್ವಲ್ ರೇವಣ್ಣ ಅವರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು, ಅದು ಶಿಕ್ಷೆ ಆಗಲೇಬೇಕು, ಅದನ್ನ ಯಾರು ಕೂಡ ತಡಿಲಿಕ್ಕೆ ಆಗಲ್ಲ ಅನ್ನೋ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಹೆಣ್ಣು ಮಕ್ಕಳ ಒಂದು 10 ಹೆಣ್ಣು ಮಕ್ಕಳ ವಿಡಿಯೋನ ಬ್ಲರ್ ಮಾಡದಲ್ಲೇ ಬಿಟ್ಟಿರುವಂತದ್ದು, ಮಾನಹಾನಿ ಆಗಿರುವಂತದ್ದು, ಇದಕ್ಕೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಬೇಕಾಗುತ್ತೆ, ಅಂತವರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವಿಚಾರವನ್ನ ಕುಮಾರಸ್ವಾಮಿ ಅವರು ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಒಂದ್ ರೀತಿಯಾಗಿ ದೊಡ್ಡ ಮಟ್ಟದ ಕಾನೂನು ಹೋರಾಟ ಸಮರವನ್ನ ಮಾಡ್ಲಿಕ್ಕೂ ಕೂಡ ಸಜ್ಜಾಗಿರುವಂತದ್ದು. ಈ ಒಂದು ಪ್ರಕರಣ ಕೇವಲ ಪ್ರಜ್ವಲ್ ರೇವಣ್ಣ ಅವರಾಗಲಿಲ್ಲ, ಮತ್ತೆ ಬೇರೆ ಹೊರತಾಗಿ ದೊಡ್ಡ ಮಟ್ಟದ ರಾಜಕೀಯ ಷಡ್ಯಂತ್ರ ಕೂಡ ನಡೀತಾ ಇದೆ, ಸಾಕಷ್ಟು ಹೆಣ್ಣು ಮಕ್ಕಳ ಮಾನಹಾನಿ ಕೂಡ ಆಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಹೋರಾಟವನ್ನು ದೊಡ್ಡದಾಗಿ ಮಾಡಬೇಕು ಅಂತ ಹೇಳಿ ಕುಮಾರಸ್ವಾಮಿ ಕೂಡ ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ ಹಿರಿಯ ವಕೀಲರಾಗಬಹುದು, ಎಕ್ಸ್ಪರ್ಟ್ಸ್ ಜೊತೆ ಕುಮಾರಸ್ವಾಮಿ ಕೂಡ ನಿರಂತರ ಮಾತುಕತೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ದೆಹಲಿ ಮಟ್ಟದಲ್ಲಿ ಹೋಗಿ ಇದನ್ನು ಸುದ್ದಿಗೋಷ್ಠಿ ಮಾಡುವ ಮೂಲಕ ಸಿಬಿಐ ತನಿಖೆಗೆ ಕೊಡುವಂತೆ ಒತ್ತಾಯ ಮಾಡಲಿಕ್ಕೆ ಕುಮಾರಸ್ವಾಮಿ ಅವರು ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆ ನಡೆಸಿ ಈ ಒಂದು ಹೋರಾಟಕ್ಕೆ ನಿಮ್ಮ ಬೆಂಬಲವೂ ಕೂಡ ಬೇಕು ಅಂತ ಹೇಳಿ ಎಲ್ಲಾ ರೀತಿಯಾದ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರೋದು. ಪ್ರಜ್ವಲ್ ರೇವಣ್ಣಗೆ ಒಂದು ಕಡೆ ಶಿಕ್ಷೆ ಆದ್ರೆ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಈ ಒಂದು ವಿಡಿಯೋವನ್ನು ಯಾರು ವೈರಲ್ ಮಾಡಿದ್ರು ಅವರಿಗೂ ಕೂಡ ತಕ್ಕ ಶಿಕ್ಷೆ ಆಗಬೇಕು, ಅದು ಕೂಡ ದೊಡ್ಡ ಅಪರಾಧ ಅಂತ ಹೇಳಿ ಕುಮಾರಸ್ವಾಮಿ ಅವರ ವಾದ ಕೂಡ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಇದೇ ಒಂದು ವಿಚಾರವನ್ನ ಕುಮಾರಸ್ವಾಮಿ ಅವರು ದೊಡ್ಡ ಮಟ್ಟಿಗೆ ಹೋರಾಟ ಮಾಡಲಿಕ್ಕೆ ಪ್ಲಾನ್ ಕೂಡ ಮಾಡಿಕೊಂಡಿರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.